ಸೊ ಈ ಥರ ಅಬ್ಬಳಿಸ್ದೆ ಡೈರೆಕ್ಟಾಗಿ ತಿನ್ನೋದನ್ನ ಯಾವ ಮಗು ಕಲ್ತ್ಕೊಂತು ಹೇಳಿ? ಗ್ಯಾಗಿಂಗ್ ಅಂತಾರೆ. ಆ್ಯಂಡ್ ದಿಸ್ ಇಸ್ ಆಬ್ಸಲ್ಯೂಟ್ಲಿ ನಾರ್ಮಲ್, ಆಯಿತಾ? ಅಬ್ಬಳಿಸೋದಕ್ಕೂ ಉಸಿರುಗಟ್ಟೋದಕ್ಕೂ ಚೋಕಿಂಗಿಗೂ ವ್ಯತ್ಯಾಸ ಇದೆ. ಈಗ ಇದು ನ್ಯಾಚುರಲ್ ರಿಫ್ಲೆಕ್ಸ್, ಮಗು ಕಲಿತಾ ಇರೋದು. ಬಾಯಿಗೆ ಮೊದಲನೇ ಬಾರಿ ಏನೋ ಹಾಕ್ಕೊಂಡಾಗ ಬಾಯಲ್ಲಿ ಮೂಮೆಂಟ್ ಆಗ್ತಾ ಇದೆ, ಮಗು ಅಗಿಯೋಕ್ಕೆ ಟ್ರೈ ಮಾಡ್ತಾ ಇದೆ, ನುಂಗಕ್ಕೆ ಟ್ರೈ ಮಾಡ್ತಾ ಇದೆ. ಮತ್ತು ಒಂದೊಂದು ಕಲಿಯಬೇಕಾದ್ರೆ ಈ ಥರದ ತೊಂದರೆ ಆಗುತ್ತೆ. ಇದು ಗ್ಯಾಗಿಂಗ್, ಚೋಕಿಂಗ್ ಅಲ್ಲ ಅಂತ ನೆನಪಿರಲಿ. ಮತ್ತು ತಂದೆ ತಾಯಿ ಆದವರು ನಾವು ಹೆದರ್ಕೊಂಡು ಎಲ್ಲದಕ್ಕೂ ಅಯ್ಯೋ ಅಂತ ಅಂದ್ಕೊಂಡು ವಾಪಸ್ಸು ಅದೇ ಸರಿ ತಿನ್ನಿಸ್ಬಿಡ್ತೀನಿ ತಗೋ ಮಗ ಅಂತ ಶುರು ಮಾಡಿದ್ರೆ ಮಗು ಕಲಿಯೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗೆ ಆಗಿಲ್ಲ. ಈಗ ನಿಮ್ಮ ಮಗು ಇದನ್ನು ಮಾಡ್ತಾನೆ ಕಲಿಯೋವಂಥದ್ದು. ನೀವು ನಾರ್ಮಲ್ ಸರಿ ಕೊಟ್ಬಿಟ್ರೆ ಟೆಕ್ಸ್ಚರ್ ಹೇಗೆ ತಿನ್ನೋದನ್ನು ಕಲಿಯುತ್ತೆ ನಿಮ್ಮ ಮಗು. ಈಗ ಸಮಯಕ್ಕೆ ಸರಿಯಾಗಿ ಅದು ಕಲಿಬೇಕಾದನ್ನು ಕಲೀಲಿಲ್ಲ ಅಂದರೆ ಆಮೇಲೆ ಪಿಕ್ಕಿ ಈಟಿಂಗ್ ಆಗುತ್ತೆ, ಮಾಲ್ ನರಿಷ್ಮೆಂಟ್ ಆಗುತ್ತೆ. ಯಾಕಂದರೆ ಅವ್ರು ಅದೇ ಥರದ್ದು ಸರಿ ಕಂಫರ್ಟ್ಗೆ ಎಷ್ಟೋ ಜನ ನನಗೆ ಮೆಸೇಜ್ ಮಾಡಿ ಹೇಳಿದ್ದಾರೆ, ನನ್ನ ಮಗು ಸರಿ ಬಿಟ್ಟೇನು ತಿನ್ನಲ್ಲ ಅಂತ. ಸೊ ಕೊಡಬೇಕಾದ ಸಮಯದಲ್ಲಿ ಸಾಫ್ಟ್ ಫುಡ್ ಕೊಟ್ಟು ಅಭ್ಯಾಸ ಮಾಡಿಲ್ಲ ನೀವು. ಸೊ ಏನು ಮಾಡ್ಬೋದು? ದಯವಿಟ್ಟು ಕಾಮಾಗಿರಿ, ಎಲ್ಲದಕ್ಕೂ ಲೊಬೊ ಅನ್ನೋದು ಬೇಡ. ಗೊತ್ತು ಟೆನ್ಷನ್ ಆಗುತ್ತೆ, ಅವ್ರ ಪಕ್ಕದಲ್ಲಿ ಕೂತ್ಕೊಡಿ, ಸಾಫ್ಟ್ ಫುಡ್ಸ್ ಕೊಡಿ. ನೀವು ಮೊದಲು ಸಾಫ್ಟಾಗಿರೋ ಅಂಥ ಬೇಯಿಸಿರೋ ಕ್ಯಾರೆಟ್ ಕೊಡಿ. ನಿಧಾನವಾಗಿ ಅವರು ತಿಂತ ಈ ಗ್ಯಾಗಿಂಗ್ ಅಬ್ಳಿಸೋ ಅಂಥದ್ದು ಕಡಿಮೆ ಆಗುತ್ತೆ. ಸೆಲ್ಫ್ ಈಟಿಂಗ್, ಅವರೇ ತಿನ್ನೋದನ್ನು ಕಲಿಯೋ ಅಂಥದ್ದು ಸಮಯ ತೊಗೊಳುತ್ತೆ. ಸ್ವಲ್ಪ ಗಲೀಜು ಮಾಡ್ತಾರೆ, ಕಮ್ಮಿ ತಿಂತಾರೆ, ಇಟ್ಸ್ ಓಕೆ. ಅವ್ರ ಹೊಟ್ಟೆಗೆ ಎಷ್ಟು ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು, ಆಯಿತಾ? ಅಗಿಯೋದನ್ನು, ನುಂಗೋದನ್ನು ಕಲಿತಾಗಲೇ ಒಳ್ಳೆ ಆಹಾರ ಪದ್ಧತಿ ಮಕ್ಕಳಲ್ಲಿ ಬರುವಂಥದ್ದು. ಸೊ ಹೆದರ್ಕೊಳ್ಳೋದನ್ನು ನಿಲ್ಲಿಸಿ, ಉಸಿರುಗಟ್ಟುವಿಕೆ, ಅಬ್ಬಳಿಸುವಿಕೆ ಬೇರೆ ಬೇರೆ. ಅಬ್ಬಳಿಸೋದು ಗುಡ್, ಗ್ಯಾಗಿಂಗ್ ಇಸ್ ಗುಡ್.